ದರ್ಶನ್ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಪ್ರಸಕ್ತ ಈ ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳಕ್ಕೆ ನಾವು ಕಣ್ಣಾರು ನೋಡಿಲ್ಲ, ಹೇಳೋಕ್ಕಾಗಲ್ಲ. ನನಗೆ ಮಾಹಿತಿ ಪ್ರಕಾರ ನನಗೆ ಯಾರು ಈ ದರ್ಶನ್ A7 A8 ಆಯಿತು ತಂದಿದ್ದಾರೆ ಅಂತ ಅದು ನನಗೆ ಗೊತ್ತಿಲ್ಲ. ಆಗಿದ್ದಾರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಏಕೆಂದರೆ ಇಲ್ಲಿ ನೋಡಿದವ್ರು ಯಾರು ಇಲ್ಲ. ಇದು ನಮ್ಮ ಪೊಲೀಸರು ತನಿಖೆ ಇದೆ, ನ್ಯಾಯಾಲಯದಲ್ಲಿದೆ, ನ್ಯಾಯಮೂರ್ತಿಗಳು ತೀರ್ಮಾನ ಮಾಡ್ತಾರೆ. ಕೆಲವು ಮಾಧ್ಯಮದಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಈ ಥರ ಒಂದು ಆರೋಪದ ಪಟ್ಟಿ ಜಾಸ್ತಿ ಹೊರಿಸಿದ್ದಾರೆ. ನಾವು ನೋಡಿದ್ರೆ ನಾವೇನು ತೀರ್ಮಾನ ಮಾಡೋಕ್ಕಲ್ಲ, ನಮ್ಗೆ ಗೊತ್ತಿಲ್ಲದೆ ಹೆಂಗೆ ಹೇಳೋಕ್ಕಾಗುತ್ತೆ. ಅದರಿಂದ ನಾನು ಆ ಮಟ್ಟಕ್ಕೆ ಹೋಗಿರಲ್ಲ ಅಂತ ಹೇಳಕ್ಕೆ ಹೇಳ್ತೀನಿ, ಇಷ್ಟಪಡ್ತೀನಿ. ಆ ಮಟ್ಟದಲ್ಲಿಲ್ಲ, ಏನೋ ಅನ್ಎಕ್ಸ್ಪೆಕ್ಟ್ ಆಗಿದೆ. ಈ ಥರ ಹೀರತ ಘಟನೆ ಆಗಬಾರ್ದಾಯ್ತು, ಆಗಿದೆ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ದರ್ಶನ್ದು ಅವರು ಈ ಆರೋಪದಿಂದ ಮುಕ್ತರಾಗಿ ಆಚೆ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲ, ಒಬ್ಬ ರೆಸ್ಪಾನ್ಸಿಬಿಲಿಟಿ ಆದಂಥ ಒಂದು ಪರ್ಸನ್ನು. ಸೊ ತಮ್ಮದೇ ಆದಂಥ ಒಂದು ಕುಟುಂಬ ಇದೆ, ಜೊತೆಗೆ ಅಭಿಮಾನಿ ಬಳಗ, ಕೋಟಿ ಜನ ಅಭಿಮಾನಿ ಹೊಂದಿರತಕ್ಕಂಥ ನಟರು ಅಂತ ಈ ಒಂದು ಪವಿತ್ರ ಗೌಡ ಈ ಒಂದು ಸಣ್ಣ ಕೇಸ್ ಇದರಲ್ಲೇ ಅವರು ಇವತ್ತು ಈ ಒಂದು ಮಟ್ಟಕ್ಕೆ ಬಂದು ನಿಂತಿರೋದು ಎಷ್ಟು ಸರಿ ಅಂತ ಅನಿಸುತ್ತೆ ಸರ್? ಇವಾಗ ಸಣ್ಣದು ದೊಡ್ಡದು ಬರಲ್ಲ. ಪವಿತ್ರ ಗೌಡರ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಅವರಿಬ್ಬರ ರಿಲೇಷನ್ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಮಾಧ್ಯಮ ನೋಡಿ ತಿಳ್ಕೊತಾ ಇರೋದು. ಅವ್ರ ನಿಜವಾದ ರಿಲೇಷನ್ ಏನು, ಅವ್ರಿಗೇನು ಅಂತ ನಮಗೆ ಅವರಿಬ್ಬರಿಗೆ ಗೊತ್ತಿರುತ್ತೆ. ಅದನ್ನು ನಾವು ಹೇಳಿ ನಮಗೇನು ಗೊತ್ತಿಲ್ಲದೆ ಇರೋ ವಿಷಯ ಮತ್ತು ಆಮೇಲೆ ಘಟನೆ ಸಣ್ಣದೋ ತಪ್ಪು ಆಗೋಗ್ಬಿಟ್ಟಿದೆ. ಈಗ ಅದನ್ನು ಯಾವ ರೀತಿ ಮಾಡಬೇಕು, ಒಳ್ಳೇದು ಮಾಡಬೇಕು. ಈಗ ಇವರಿಂದ ಅನ್ಯಾಯ ಆಗಿದೆ, ಒಳ್ಳೇದಾಗುತ್ತೆ, ಒಳ್ಳೇದು ಮಾಡಬೇಕು. ಈಗ ವೀರಸ್ವಾಮಿ ಅವರು ರೇಣುಕಾಸ್ವಾಮಿನ ಹುಡುಗನ ಪಾಪ ಅಶ್ಲೀಲ ಮೆಸೇಜ್ ಕಳಿಸಿದ್ದಾರೆ ಅಂತ ಒಂದು 405 ಕಳಿಸಿದ್ರೆ ನಾವು ನೋಡಿಲ್ಲ, ಕಣ್ಣಾರು ನೋಡಿದ. ಇವತ್ತು ಅವನದೇನೋ ಆಗೋಯ್ತು ಪಾಪ. ಮಗು ಅವ್ರ ತಾಯಿ ತಂದೆ ಅವ್ರಿಗೆ ಒಳ್ಳೇದಾಗಬೇಕು, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಬೇಕು. ಅವ್ರಿಗೆ ಆ ಹುಡುಗಿಗೆ ಒಳ್ಳೆ ಸರ್ಕಾರ ಯಾವ್ದಾದ್ರು ಒಂದು ಸರ್ಕಾರ ಒಂದು ಕೆಲಸ ಕೊಡಲಿ. ಇವತ್ತು 100 ಪೋಸ್ಟ್ ಇದೆ, ಒಂದು ಕೆಲಸ ಕೊಡಲಿ. ಅವರಿಗೆಲ್ಲ ಸಾಂತ್ವನ ಹೇಳೋಣ. ಸಾಂತ್ವನ ನಮ್ಮ ಇನ್ನೊಂದೇನೋ ಅವ್ರ ಮನೆಗೆ ಏನಾದ್ರು ಬಂದಮೇಲೆ ದರ್ಶನ್ ಅವರು ಒಳ್ಳೇದು ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ದರ್ಶನ್ ಬೇರೆಯವ್ರಿಗೆ ಇವತ್ತು ತುಂಬ ಜನಕ್ಕೆ ಅನಾಥ ಮಕ್ಕಳಿಗೆ, ಆಶ್ರಮಗಳಿಗೆ, ಹ್ಯಾಂಡಿಕ್ಯಾಫ್ಟ್ಗೆ ಈ ಥರ ಸಹಾಯ ಮಾಡ್ತಾರೆ ದರ್ಶನ್. ವರ್ಷಕ್ಕೆ ಸುಮಾರು ಒಂದು 2.5-3 ಕೋಟಿ ರೂಪಾಯಿ ಅಷ್ಟು ಮಾಡ್ತಾರೆ ಕೇಳ್ಪಟ್ಟಿದ್ದೀನಿ. ನಾನು ಕಣ್ಣಾರು ನೋಡಿ ಒಂದಷ್ಟು ಸತಿ ನೋಡಿದ್ದೀನಿ. ಅದರಿಂದ ಇದಕ್ಕೆ ಮಾಡೇ ಮಾಡ್ತಾರೆ ಅಂತ ನಮಗೆ ಒಂದು ನಂಬಿಕೆ ಇದೆ, ಮಾಡ್ತಾರೆ. ಇವಾಗ ಅವ್ರು ತಪ್ಪೇ ಮಾಡೋದು ನಾನು ಹೇಳೋಕ್ಕಲ್ಲ, ತಪ್ಪು ಮಾಡೋದು ನಾನು ಹೇಳೋಕ್ಕೆ. ಅದರಿಂದ ನಾವು ಯಾರು ಡಿಸೈಡ್ ಕಾನೂನು ಏನು ಕಾನೂನು ಇದು ಬರ್ತದೆ ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಈ ಸತ್ತಂಥ ಕುಟುಂಬಕ್ಕೆ ಒಳ್ಳೇದು ಮಾಡ್ಕೊಡೋಣ. ಈಗ ಸ್ವತಃ ನಾವು ಇನ್ನು ಕರ್ಕೊಂಬರೋಕ್ಕಾಗಲ್ಲ. ಅವ್ರ ಮನೆಯವ್ರಿಗೆ ಏನಾದ್ರು ಒಳ್ಳೇದು ಮಾಡಬೇಕು, ಅದು ನಮ್ಮೆಲ್ಲರ ಧರ್ಮ, ಕರ್ತವ್ಯ ಕೂಡ. ಅದರಿಂದ ಅದನ್ನೇ ಪದೇ ಕೇಳಿ ಅದ್ರಾಗ ನೋವು ಮಾಡೋದು ಬೇಡ. ಹೋಗ್ತೀರಾ ನೀವು ಮೀಟ್ ಮಾಡೋಕ್ಕೆ? 100% ಹೋಗ್ತೀನಿ. ಈಗೆಲ್ಲ ತುಂಬ ಟೈಟ್ ಇರೋದ್ರಿಂದ ಅವ್ರ ನೋವಲ್ಲಿ ನಾವು ಒಂಚೂರು ಸ್ಪಂದಿಸೋಣ. ಆಮೇಲೆ ಅವರು ಸ್ನೇಹಜೀವಿ, ಕೆಲವು ಸ್ನೇಹಿತರೆಲ್ಲ ನೋವಲ್ಲಿ ಕಳ್ಕೊಂಡಿದ್ದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ. ಯಾವ ಥರ ಒಂದಿನ ಎಲ್ಲ ಒಂದಾಗಲಿ, ಎಲ್ಲ ನಾವು ಒಂದು ಮನೆ ಥರ ಒಳ್ಳೆ ಸಿನಿಮಾಗಳು ಕೊಟ್ಟು ಚಿತ್ರಗಳು ಬೆಳೆಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.